ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಇವತ್ತಿನ ಒಂದು ವಿಡಿಯೋದೊಳಗೆ ನಾಗರ ಪಂಚಮಿ ವಿಶೇಷವಾಗಿ ನಮ್ಮ ಅಜ್ಜಿ ನಮಗೆ ಬಳಿ ಇಡ್ಸಾಕಂತ ಬೆಳಗಾರನ ಕರೆಸಿದ್ಲು. ನಾವು ಪ್ರತಿ ವರ್ಷ ನಾಗರ ಪಂಚಮಿ ಹಾಗೂ ದೀಪಾವಳಿ ಹಬ್ಬಕ್ಕೆ ಬಳೆಗಾರನ ಕರೆಸಿ ಹೊಸ ಬಳೆನ ಇಟ್ಕೋತೇವೆ ಕೈ ತುಂಬ. ಸೊ ಈ ಸಂಪ್ರದಾಯ ಯಾಕೈತಿ ನಮ್ಮ ಕಡೆ, ಆಮೇಲೆ ಪಂಚಮಿ ದಿನಾನ ಯಾಕೆ ನಮಗೆ ಬಳಿನ ಇಡಿಸ್ತಾರ ಅನ್ನೋದು ರೀಸನನ್ನು ಈ ವಿಡಿಯೋದೊಳಗನ ನಮ್ಮ ಅಜ್ಜಿ ಕೇಳಿ ಹೇಳ್ತೀನಿ ನಿಮಗೆ. ಕೇಳ್ರಿ, ಪೂರ್ತಿ ನೋಡ್ರಿ ವಿಡಿಯೋನ. ಆಮೇಲೆ ನನಗೆ ಯಾವ ಬಳೆ ಇಷ್ಟ ಅದು ಅಂತಂದ್ರೆ ಇವೆಲ್ಲ ಹಳೆ ಓಲ್ಡ್ ಫ್ಯಾಷನ್ ಬಳೆ. ಇದ್ರಾಗೂ ಚಂದ ಚಂದ ಚಿಕ್ಕಿ ಬಳೆ ಇದ್ದು ಕಾಜಿನೂ. ಬಟ್ ನನಗೆ ಈ ಫ್ಯಾಷನೇಬಲ್ ಆಗಿ ಇವಾಗಿನ ಟ್ರೆಂಡಿಗೆ ತಕ್ಕಂಥ ನೈಟ್ ಫಂಕ್ಷನಿಗೆಲ್ಲ ಚಂದ ಕಾಣಿಸ್ತಾವು ಅಂತಂದು ಈ ಬಳೆ ಇಟ್ಕೋಬೇಕಂತಂದು ಸೆಲೆಕ್ಟ್ ಮಾಡಿದೆ. ಸೊ ಇವು ಮತ್ತು ಇನ್ನೊಂದು ಸ್ವಲ್ಪ ಲೈಟಾಗಿರೋ ಕಾಜಿನ ಬಳೆನೂ ಇದ್ದು ಅವನು ತೋರಿಸ್ತೀನಿ ನೋಡ್ರಿ. ಸೊ ಸಖತ್ತಾಗಿರೋ ಅಂಥ ಡಿಸೈನ್ಸ್ ತೊಗೊಂಬಂದಿದ್ಲು ಅಕ್ಕ ಈ ಸತಿ. ಸೊ ಓಲ್ಡ್ ಫ್ಯಾಷನ್ನ ತೊಗೊಂಡು ಬೇಸರಾಗಿದ್ದ ಸಲುವಾಗಿ ನಾ ಅವ್ನು ಸೆಲೆಕ್ಟ್ ಮಾಡಿದ್ನಿ. ನಮ್ಮ ಆಂಟಿ ಇವನೇ ಅವ್ರಿಗೆ ಇಷ್ಟ ಆದಂಥ ಒಂದು ಚಿಕ್ಕಿ ಬಳಿನ ಸೆಲೆಕ್ಟ್ ಮಾಡಿ ಇಟ್ಕೊಳಕತ್ತಿದ್ರು. ಹಬ್ಬ ಅಂದ್ರನ ಹೆಣ್ಮಕ್ಳಿಗೆ ಈ ಹೊಸ ಹೊಸ ಬಳಿ ಆಮೇಲೆ ಡ್ರೆಸ್ಸು ಸೀರೆಗಳ ಹಾಕೊಂಡು ರೆಡಿ ಆಗೋದ ಒಂದು ಸಂಭ್ರಮ. ಹಬ್ಬ ಸಂಭ್ರಮ ಹೆಚ್ಚಿಸೋದ ಹೆಣ್ಮಕ್ಳ ಮನ್ಯಾಗ. ಸೊ ನಮ್ಮ ಮನ್ಯಾಗೂ ಸಾಕಷ್ಟು ಜನ ಹೆಣ್ಮಕ್ಳದೇವೆ ನಾವು ನಮ್ಮ ಅಂಟಿ ನಮ್ಮ ತಂಗಿಯಾರು ಎಲ್ಲರೂ ಹೆಣ್ಮಕ್ಳು ತುಂಬಿದ ಮನೆ ನಮ್ಮದು. ಸೊ ಹಾಗಾಗಿ ನಮ್ಮ ಅಜ್ಜಿ ಬಳಿನ ಇಡ್ಸಾಕಂತ ಬೆಳಗಾರನ ಮನೆಗೆ ಕರೆಸ್ತಾಳ. ನಮ್ಮ ತಂಗಿನೂ ಬಂದ್ಲು, ಆಕಿಗೂ ಬಳಿ ಇಡಿಸ್ಬೇಕಂತ ಆಕಿನೂ ಸೆಲೆಕ್ಟ್ ಮಾಡ್ಕೊಂಡ್ಲು. ಒಂದು ಪಿಂಕ್ ಕಲರ್ ನಾ ಸೆಲೆಕ್ಟ್ ಮಾಡಿದ ಡಿಸೈನ್ ಒಳಗನ ಆಕಿನೂ ಸೆಲೆಕ್ಟ್ ಮಾಡ್ಕೊಂಡ್ಲು. ಯಾಕಂದ್ರೆ ಡೈಲಿ ಎಲ್ಲರೂ ಡ್ರೆಸ್ ಮೇಲೆ ಅವು ಚಂದ ಕಾಣಿಸ್ತಾವಂತ ಅವನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ನಾವು. ಈ ಒಂದು ನಾಗರ ಪಂಚಮಿ ಹಬ್ಬಕ್ಕನ ಯಾಕೆ ನಾವು ಹೊಸ ಬಳಿ ಹೊಸ ಸೀರೆನ ಹೆಣ್ಮಕ್ಳಿಗೆ ಕೊಡಿಸ್ತೇವಿ ಅಂತಂದು ನಾನು ನಮ್ಮ ಅಜ್ಜಿ ಕೇಳಿದೆ. ಸೊ ನಮ್ಮ ಅಜ್ಜಿ ಏನಂತಂದ್ರೆ ಈ ಒಂದು ನಾಗರ ಪಂಚಮಿ ಹಬ್ಬ ಅನ್ನೋದು ಅಣ್ಣ ತಂಗಿ ಹಬ್ಬ ಅಂತಂದು ಹೇಳ್ತಾರಂತ. ಯಾಕಂದ್ರೆ ಈ ಗಂಡನ ಮನೆಗೆ ಕೊಟ್ಟಿರುವಂಥ ಹೆಣ್ಮಗಳು ತವ್ರ ಮನೇಲಿಂತ್ರ ಉಂಡಿ ತೊಗೊಂಡು ಅಣ್ಣ ಯಾವಾಗ ನಮ್ಮ ಮನೆಗೆ ಬರ್ತಾನ, ನನ್ನ ಮನೆಗೆ ಯಾವಾಗ ಕರ್ಕೊಂಡು ಹೋಗ್ತಾನ ಹಬ್ಬಕ್ಕೆ ಅಂತಂದು ಕಾಯ್ತಿರ್ತಾಳಂತಕಿ. ಹಾಗಾಗಿ ಆಕಿನ ಹಬ್ಬಕ್ಕೆ ಕರ್ಕೊಂಬಂದಾಗ ಆಕಿಗೆ ಹೊಸ ಬಳಿ ಹೊಸ ಸೀರೆಗಳನ್ನು ಕೊಟ್ಟು ಈ ಒಂದು ನಾಗರ ಪಂಚಮಿ ಹಬ್ಬನ ಸಂಭ್ರಮಿಸ್ತಾರಂತ. ಮತ್ತು ಆಕಿ ಬಂದು ರಾಖಿ ಹಬ್ಬ ಮುಗಿಸ್ಕೊಂಡ ಹೋಗ್ತಾಳಂತ. ಒಂದು 15 ದಿನ ಆರಾಮ್ಸೆ ತವ್ರ ಮನ್ಯಾಗ ರೆಸ್ಟ್ ಮಾಡಿ ಆಮೇಲೆ ಗಂಡನ ಮನೆಗೆ ಹೋಗ್ತಾಳಂತ. ಇದೇ ಒಂದು ರೀಸನ್ ಸಲುವಾಗಿ ಹೊಸ ಬಳಿ ಹೊಸ ಸೀರೆಗಳನ್ನು ಹೆಣ್ಮಕ್ಳಿಗೆ ಮೇನಾಗಿ ನಾಗರ ಪಂಚಮಿ ಹಬ್ಬದೊಳಗೆ ನಮ್ಮ ಸೈಡ ಕೊಡ್ತಾರೆ. ನೀವು ಹೆಂಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಿ, ಆಮೇಲೆ ನಿಮ್ಮ ಕಡೆ ನಡೆಯುವಂಥ ಸಂಪ್ರದಾಯಗಳು ಏನಂತ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ನನಗೆ ಈ ಒಂದು ರೆಡ್ ಕಲರ್ ಬಳಿ ಇಷ್ಟ ಅದು ಹಬ್ಬಕ್ಕೆ ಸ್ಯಾರಿ ಮೇಲೆಲ್ಲ ಚಂದ ಕಾಣಿಸ್ತಾವು ಅಂತಂದು ನಾ ಈ ಒಂದು ರೆಡ್ ಕಲರ್ ಬಳಿನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು. ಸೊ ನೋಡ್ರಿ, ಇದಿಷ್ಟು ನಮ್ದು ಒಂದು ಹಬ್ಬದ ಸಂಭ್ರಮ ಪೂರ್ತಿ ಸಡಗರನ ತುಂಬಿಟ್ಟಿರ್ತೈತಿ ನಮ್ಮ ಮನ್ಯಾಗ. ಈ ನಾಗರ ಪಂಚಮಿ ಉಂಡಿ ಮಾಡೋದು, ಆಮೇಲೆ ಏನೇಂತ ಯಾವ ಥರ ನಾವು ಹೋಗಿ ಹಾಲು ಎರೆದ್ವಿ, ಆಮೇಲೆ ಯಾವ ಥರ ಈ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ನಾಗ ಬರ್ತಿರ್ತಾವೆ. ಸೊ ಹಿಂಗೆ ನಮ್ಮ ವೀಡಿಯೋಸ್ನ ನೋಡ್ತೀರಿ. ಸಬ್ಸ್ಕ್ರೈಬ್ ಮಾಡಿದವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಆಮೇಲೆ ರಿಲೇಟೆಡ್ ಇರೋರಿಗೆ ನಿಮ್ಮ ಅಕ್ಕ ತಂಗಿಯರಿಗೆ ಶೇರ್ ಮಾಡಿರಿ. ಆಮೇಲೆ ವಿಶ್ ಮಾಡಿರಿ ಹ್ಯಾಪಿ ನಾಗರ ಪಂಚಮಿ ಅಂತಂದ. ಇವು ರೆಡ್ ಕಲರ್ ಬಳಿ ಸೆಲೆಕ್ಟ್ ಮಾಡಿ ಭಾಳ ಚಲೋ ಮಾಡಿದೆ ಅಂತ ಅನ್ನಿಸ್ತಾ. ಆಮೇಲೆ ಯಾಕಂದ್ರೆ ಕೈಗೆ ಭಾಳ ಲಕ್ಷಣವಾಗಿ ಕಾಣಿಸಾಕತ್ತಿದ್ದು ಬಳಿ, ಅದ್ರ ಸಲುವಾಗಿ ಈ ಕಡೆ ಒಂದು ಡಜನ ಆ ಕಡೆ ಒಂದು ಡಜನ 2 ಡಜನ್ ಬಳಿ ತೊಗೊಂಡೆ ಕೈ ತುಂಬ ಹಾಕೋಬೇಕು ಹಬ್ಬದಾಗ ಅಂತಂದು. ಸೊ ನಮ್ಮ ಅಜ್ಜಿನೂ ಕೈ ತುಂಬ ಹಾಕೋ, ಸುಮ್ಮನೆ 3 ಆ್ಯಡೆಡ್ ತೊಗೋಬೇಡ ನೀನು ಅಂತಂದು ಬೈಯಾಕತ್ತಿದ್ಲ. ಅದಕ್ಕೆ ನಾನು ಕೈ ತುಂಬನ ಇಡಿಸ್ಕೊಂಡ್ಬಿಟ್ನಿ. ರೆಡ್ ಕಲರ್ ಬಳಿ ಮಸ್ತ್ ಕಾಣಕತ್ತಿದ್ದು ನನಗಂತ ಅನ್ನಿಸ್ತು. ಹಂಗೆ ಅವು ಲೈಟ್ ಕಲರ್ ಒಂದು ಸ್ವಲ್ಪ ಬ್ಲೂ ಆಮೇಲೆ ಗ್ರೇ ಕಲರ್ ಅದಾವಲ್ಲ ಕಾಜಿನ ಬಳಿ, ಅವನು ತೊಗೊಂಡು ಒಂದು ಜೊತೆ 1 ಡಜನ್ ತೊಗೊಂಡು ಅವನ್ನ. ಯಾವಾಗಾರ ಡ್ರೆಸ್ ಮೇಲೆ ಅದು ಮ್ಯಾಚ್ ಆಗ್ತಾವೆ, ಚಂದ ಕಾಣಿಸ್ತಾವೆ ಸ್ಟೈಲಿಶ್ ಆಗಿ ಅಂತಂದು ಅವನಷ್ಟು ತೊಗೊಂಡು. ಸೊ ಒಟ್ಟು 3 ಜೊತೆ ಬಳಿ ತೊಗೊಂಡೆ. ಫುಲ್ ಹಬ್ಬದಾಗ ಫುಲ್ ಸಂತಿನ ಮಾಡಿಬಿಟ್ಟೆ ಬಳಿದು. ನನಗಂತೂ ಭಾಳ ಇಷ್ಟ ಆಗ್ತಾವೆ ಬಳಿ. ಆಮೇಲೆ ಈ ಟ್ರೆಡಿಷ್ನಲ್ ಎಲ್ಲ ನನಗೂ ಇಷ್ಟ ಆಗ್ತಾವೆ. ಸೊ ಅದಕ್ಕೆ ನಾನು ಟ್ರೆಡಿಷ್ನಲ್ಲ ಫಾಲೋ ಮಾಡೋದ್ರಿಂದ ನಾನು ಇವೆಲ್ಲ ಇಷ್ಟಪಡೋದ್ರಿಂದ ಎಕ್ಸ್ಟ್ರಾ 3 ಜೊತೆ ಬಳಿ ತೊಗೊಂಡೆ. ಸೊ ಯಾವಾಗಾದ್ರೂ ಡ್ರೆಸ್ ಮೇಲೆ ಮಸ್ತ್ ಕಾಣಿಸ್ತಾವೆ ಅಂತಂದು ತೊಗೊಂಡು. ಹಂಗೆ ನಮ್ಮ ತಂಗಿನೂ ನಾನು ನೋಡಿ ಆಕಿನೂ ನಾ ರೆಡ್ ಹಾಕ್ಕೊಂಡು ಆಕಿ ಪಿಂಕ್ ಕಲರ್ ಸೆಲೆಕ್ಟ್ ಮಾಡಿದ್ಲು. ಆಕಿನೂ ಕೈ ತುಂಬ ಹಚ್ಚಿಕೊಂಡು ಡಜನ್ ಹಾಕೋತೀನಿ ಅಂತ ಅಳಾಕತ್ತಿದ್ಲು. ಬಟ್ ಅವ್ರ ಮಮ್ಮಿ ಬೈಯಾಕತ್ತಿದ್ಲು, ನೀನು ಹಾಕ್ಕೊಂಡು ಎಲ್ಲ ಆಡೋಕೆ ಹೋಗಿ ಹೊಡ್ಕೊಂಡು ಬಿಡ್ತಿ, ಸುಮ್ಮನೆ ಏನು ಮಾಡ್ತೀವಿ ಅವನ್ನ ಅಂತಂದು ಬೈದ. ಹಚ್ಚಿಕೊಂಡು ಅರ್ಧ ಡಜನ ಇಡ್ಸಿದ್ಲು ಆಕಿಗೆ. ಆಕಿ ಅವನ್ನ ಫುಲ್ ಹಾಕೊಂಡು ಓಡಾಡಕತ್ಬಿಟ್ಟಿದ್ಲು ಅವ್ರ ಫ್ರೆಂಡ್ಸಿಗೆಲ್ಲ ಶಾಲೆಗೆ ಹಾಕೊಂಡು ತೋರಿಸಿ. ಸೊ ಇದಿಷ್ಟು ಇವತ್ತಿಂದೊಂದು ವ್ಲಾಗ್ ಆಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಿಂಗೆ ನೋಡ್ತೀರಿ, ದಿನ ಒಂದು ಡೈಲಿ ವ್ಲಾಗ್ ಹಾಕ್ತಿರ್ತೀನಿ ಟೈಮ್ ಸಿಕ್ಕಾಗ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.